ಒಮ್ಮೆ ಒಬ್ಬರು ನನಗೆ ಕೇಳಿದರು, ನೀವು ಯಾರ್ರೀ ಅಂತ ಕೇಳಿದ್ರು. ನಾನು ಚಕ್ರವರ್ತಿಗಳ ಚಕ್ರವರ್ತಿ ಅಂತ ಹೇಳಿದೆ. ಅವರು ಚೇಷ್ಟೆ ಮಾಡಿ ಅಂತ ನಗ್ಲಿಕ್ಕತ್ತರು. ಆಮೇಲೆ ಚಕ್ರವರ್ತಿಗಳು ಚಕ್ರವರ್ತಿ ಅಂತೀರಿ, ಹಾಗಾದರೆ ಈ ಜಗತ್ತಿನೊಳಗೆ ತಾಜ್ ಮಹಲ್ ಕಟ್ಟಿಸಿದವನು ಯಾರಾಗದ ಹೇಳೋದು. ನಾನು ಹೇಳಿದೆ ಅವರಿಗೆ, ನಾನು ನಿಜ ಹೇಳೋ ಅಥವಾ ಸುಳ್ಳು ಹೇಳಲಿ ಅಂತ ಹೇಳಿದೆ. ಸುಳ್ಳು ಯಾಕೆ ಹೇಳ್ತೀರಿ, ನಿಜ ಹೇಳಿಬಿಡ್ರಿ ಅಂತ ಹೇಳಿದ್ರು. ನಿಜ ಅಂದರೆ ನಾ ಕಟ್ಟಿಸಿ ನೋಡಪ್ಪ, ನಾವು ತಾಜ್ ಮಹಲ್ ನಂಗೆ ಸಂಬಂಧಪಟ್ಟದ್ದು. ಸುಳ್ಳು ಹೇಳಿದರೆ ಏನು ಮಾಡ್ತೀರಿ ಅಂದರೆ, ಸುಳ್ಳು ಹೇಳಿದ್ರೆ ಏನು ಹೇಳ್ತೀರಿ, ಸುಳ್ಳು ನೋಡು ಶಹಜಹಾನ್ ಕಟ್ಟಿಸಾನಂತ ಸುಳ್ಳು ಹೇಳ್ತೀನಿ ಅಂತ ಹೇಳಿದೆ. ಇದು ಹೇಗೆ ವಿಚಿತ್ರತನ ಅಂತ ಹೇಳಿದರು. ನೋಡ್ರಿ, ಒಂದು ಮರಾಠಿ ಒಳಗೆ ಸಂತ ತುಕಾರಾಮ್ ಅಂತಿದ್ರು. ಅವರು ಹೇಳ್ತಾರೆ, ಏತೆ ಆಮೆ ಭಿಕಾರಿ ತರಿ ಆಹೆ ಸ್ವರ್ಗಕ್ಕೆ ಅಧಿಕಾರಿ ಅಂತ ಹೇಳ್ತಾರೆ. ನಾವು ಇಲ್ಲಿ ಭಿಕ್ಷುಕ ಇರ್ಬೋದು, ಆದರೆ ನಾನು ಸ್ವರ್ಗದ ಅಧಿಕಾರಿ ಇದ್ದೀನಿ ಈಗ ಅಂತ ಹೇಳ್ತಾರೆ. ಹಾಗೆ ಈ ಬ್ರಹ್ಮಾಂಡದ ಮನುಷ್ಯ ಆತ್ಮಜ್ಞಾನಿ ಆದ್ಮ್ಯಾಗ ಈ ಬ್ರಹ್ಮಾಂಡ ಎಲ್ಲನೂ ಅವನ ಅದಿರ್ತದೆ. ಅವನೇ ಕ್ರಿಯೇಟ್ ಮಾಡಿದ್ದು, ಅವನೇ ಇದಕ್ಕೆ ಕಾರಣೀಭೂತ ಅಂತ ಅನಿಸ್ಬಿಡ್ತದೆ. ಅದಕ್ಕೆ ಒಳ್ಳೆ ಒಡೆಯ ಯಾರು ನಿರ್ವಹಣೆ ಮಾಡೋಣ ಅವನಲ್ಲ. ಆತ್ಮಜ್ಞಾನದಾಗ ಆತ್ಮನೇ ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಭಾವ ಬರ್ತದೆ. ಆವಾಗ ಬೇರೆ ನಾನು ಬೇರೆ ನೀನು ಬೇರೆ ಅನ್ನೋದು ಭಾವ ಹೋಗ್ಬಿಡ್ತದೆ. ಈ ನಿರ್ಮಾಣ ಎಲ್ಲ ನನ್ನಿಂದ ಆಗ್ಯದ ಅಂತ ಮನುಷ್ಯರಿಗೆ ಖಾತ್ರಿ ಆಗಿಬಿಡ್ತದೆ. ಆವಾಗ ಮನುಷ್ಯ ಹೇಳಲಿಕ್ಕೆ ಸಮರ್ಥ ಆಗ್ತಾನೆ. ನಾನು ಈ ಅರ್ಥದೊಳಗೆ ನಾನು ಚಕ್ರವರ್ತಿ ಅನ್ನಲಿಕ್ಕೆ ಏನು ಅಭ್ಯಂತರ ಇಲ್ಲ, ಹೇಳೀನಿ, ಇದ್ದ ಸಂಗತಿ ಹೇಳೀನಿ ಅಂತ ಹೇಳಿದೆ ಅವರಿಗೆ.